8,000 ರೂಪಾಯಿಯನ್ನು ಎ ಬಿ ಸಿ ನಡುವೆ ವಿತರಿಸಲಾಗುತ್ತದೆ. ಅಂದರೆ ಅವ್ರು ಹೆಂಗೆ ಪಡೆದಿದ್ದಾರೆ ಅಂದರೆ ಕ್ರಮವಾಗಿ ಎ 500, ಬಿ 200, ಸಿ 100 ನೋಟುಗಳನ್ನು ಸ್ವೀಕರಿಸ್ತಾರೆ. ಅವ್ರು ಸ್ವೀಕರಿಸಿದ ಮೊತ್ತ ಈ ದುಡ್ಡು ಟೋಟಲ್ ದುಡ್ಡು ಅವ್ರು ಏನು ಪಡೆದಿರಲ್ಲ ಅದು ಹೆಂಗಿದೆ ಅಂದರೆ ಎ 15 ಭಾಗ ಬಂದರೆ ಬಿ 12 ಭಾಗ, ಸಿಗೆ 3 ಭಾಗ ಬಂದಿರುತ್ತೆ. ಅಂದರೆ 500, 200, 100 ರೂಪಾಯಿ ಹಂಚ್ತಾರಲ್ಲ ಆ ನೋಟುಗಳ ಸಂಖ್ಯೆಯ ಅನುಪಾತ ಎಷ್ಟು ಅಂತ ಕೇಳಿದಾನೆ. ಇದು ಬೆಲೆ ಟೋಟಲ್ ದುಡ್ಡು ಸ್ವೀಕರಿಸಿದ್ರೆ ಅದು ಅಂದರೆ ನೋಟು ಎಗೆ ಎಷ್ಟು ನೋಟ್ ಬಂತು, ಬಿಗೆ ಎಷ್ಟು ಬಂತು, ಸಿಗೆ ಎಷ್ಟು ಬಂತು ಅಂತ ಕೇಳಿದಾನೆ. ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ನೋಡಿ. ಟೋಟಲ್ ಮೊತ್ತ 15 ಬರಕ್ಕೆ ಎಗೆಷ್ಟು ನೋಡಿ ಟೋಟಲ್ ಎಗೆಷ್ಟು 500 ಕೊಟ್ಟಿದ್ದಾನೆ ಹೌದಾ. ಸೊ 500 ನೋಟ್ ಕೊಟ್ಟಿದ್ದಾನೆ, ಅದು ಟೋಟಲ್ ಅವನಿಗೆ 15 ಬಂದಿದೆ. ಬಿಗೆ ಎಷ್ಟಿದೆ, ಬಿಗೆ 2 ಇದೆ. ಸೊ 2 ಬರಕ್ಕೆ ಅವನಿಗೆ ಕೊಟ್ಟಿರೋದು 200 ನೋಟು. ಅದೇ ರೀತಿ ಸಿಗೆ 3 ಕೊಟ್ಟಿದ್ದಾರೆ, ಅದು 100 ನೋಟು. ಸರ್ ಏನು ಸರ್ ಇದು ಅದಕ್ಕಿಂತ ಇದು ಜಾಸ್ತಿ ಆಗಬೇಕಲ್ಲ. ಹೌದು ಏನು ಅನುಪಾತ ಅಂದ್ರೆ ಏನು, ಕರ್ತ ಹೊಡೆದ್ಬಿಡ್ತೀವಲ್ಲ, ಕರ್ತ ಹೊಡೆದು ಲಾಸ್ಟ್ಗೆ ಇಷ್ಟು ಅಂದಿರ್ತೀವಿ. ಈಗ ನಾವೇನು ಮಾಡೋಣ, ಈ 0 0 0 ತೆಗೆಬೇಡ. ಓಕೆ, ಅವಾಗ 500 200 100 ಇದ್ರೆ 5 ಭಾಗ 2 ಭಾಗ 1 ಭಾಗ ಇದು ನಾವು ಕರ್ತ ಹೊಡೆದ್ರೆ ಸರಿ. ಈಗ ಅನ್ಕೊಳ್ಳೋಣ 500 ರೂಪಾಯಿದು ಬೆಲೆ 5 ಭಾಗ ಇದ್ದರೆ ನಮ್ಗೆ 15 ಭಾಗ ಬರಬೇಕಂದ್ರೆ ಎಷ್ಟು ನೋಟು, ಅದು 3 ಭಾಗ ನೋಟು. ಇದು 200ದ್ದು 2 ಭಾಗ ಅನ್ಕೊಳ್ಳೋಣ ಅದ್ರ ಬೆಲೆ. ಅಂದರೆ 2 ಭಾಗನೇ ಬಂದಿದೆ ಅಂದ್ರೆ ಅವನಿಗೆ 1 ಭಾಗ ನೋಟ್ ಸಿಕ್ಕಿದೆ. ಇದು ಭಾಗ ಅಷ್ಟೇ, ರಿಯಲ್ ಅಲ್ಲ ಇದು. 100ದ್ದು 1 ಭಾಗ ಆದರೆ ಅವನಿಗೆ 3 ಭಾಗ ಬರಬೇಕಂದ್ರೆ 3 ಆಗಬೇಕು. ಸೊ 3:1:3 ಸರಿಯಾದ ಉತ್ತರ.